ನೀವು ನೋಡ್ತಾ ಇದ್ದೀರಾ TV9 ಡಿಜಿಟಲ್. ನಾನು ವಿಜಯ್ ವೀರಪ್ಪ. ಫುಟ್ಬಾಲ್ ಜಗತ್ತಿನ ಸಾರ್ವಕಾಲಿಕ ಶ್ರೇಷ್ಠ ಆಟಗಾರ ದಿ ಲೆಜೆಂಡ್ ಕ್ರಿಸ್ಟಿಯಾನೋ ರೊನಾಲ್ಡೋ ಈಗ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಆದರೆ ಈ ಸಲ ಅವರು ಸುದ್ದಿಯಲ್ಲಿರೋದು ಕೇವಲ ತಮ್ಮ ಅದ್ಭುತ ಗೋಲ್ ಅಥವಾ ಆಟದ ಶೈಲಿಯಿಂದಲ್ಲ, ಬದಲಿಗೆ ಅವರು ಪೆನಾಲ್ಟಿ ಕಿಕ್ ತಗೊಳ್ಳೋ ಮುನ್ನ ಆಡಿದಂಥ ಒಂದು ಮಾತು ಈಗ ಇಡೀ ವಿಶ್ವದಲ್ಲೇ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಫಿಫಾ ವಿಶ್ವಕಪ್ 2026ರ ರೌಂಡ್ ಆಫ್ 32 ಪಂದ್ಯದಲ್ಲಿ ಪೋರ್ಚುಗಲ್ ಮತ್ತು ಕ್ರೊಯೇಷಿಯಾ ತಂಡಗಳು ಮುಖಾಮುಖಿಯಾಗಿದ್ವು. ಟೊರೆಂಟೊ ಸ್ಟೇಡಿಯಂನಲ್ಲಿ ನಡೆದ ಈ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಕ್ರೊಯೇಷಿಯಾ ತಂಡ ಪಂದ್ಯದ 53ನೇ ನಿಮಿಷದಲ್ಲಿ ಗೋಲ್ ಗಳಿಸಿ 1-0 ಮುನ್ನಡೆ ಸಾಧಿಸಿತ್ತು. ಪೋರ್ಚುಗಲ್ ತಂಡ ವಿಶ್ವಕಪ್ನಿಂದ ಹೊರಬೀಳೋ ಭೀತಿಯಲ್ಲಿದ್ದಾಗ ತಂಡಕ್ಕೆ ಒಂದು ಮಹತ್ವದ ಪೆನಾಲ್ಟಿ ಕಿಕ್ ಅವಕಾಶ ಸಿಗುತ್ತೆ. ಇಡೀ ಸ್ಟೇಡಿಯಂನಲ್ಲಿ ತೀವ್ರ ಒತ್ತಡದ ವಾತಾವರಣ ಇತ್ತು. ಇಂಥ ಕಠಿಣ ಸಮಯದಲ್ಲಿ ಪೆನಾಲ್ಟಿ ಕಿಕ್ ತಗೊಳ್ಳೋದಕ್ಕೆ ಕ್ರಿಸ್ಟಿಯಾನೋ ರೊನಾಲ್ಡೋ ಮುಂದೆ ಬರ್ತಾರೆ. ಅವರು ಪೆನಾಲ್ಟಿ ಕಿಕ್ ತಗೊಳ್ಳೋ ಮುನ್ನ ತೀವ್ರವಾಗಿ ಉಸಿರಾಡ್ತಾ ತಮ್ಮ ಗಮನ ಕೇಂದ್ರೀಕರಿಸೋದಕ್ಕೆ ಪ್ರಯತ್ನಿಸ್ತಾ ಇರುವಾಗ ಟೆಲಿವಿಷನ್ ಕ್ಯಾಮ್ರಾಗಳು ರೊನಾಲ್ಡೋ ಅವರ ಮುಖವನ್ನು ಝೂಮ್ ಮಾಡಿ ತೋರಿಸ್ತವೆ. ಈ ಸಂದರ್ಭದಲ್ಲಿ ರೊನಾಲ್ಡೋ ಅವರ ತುಟಿಗಳ ಚಲನೆಯನ್ನು ಗಮನಿಸಿದ ಲಕ್ಷಾಂತರ ಫುಟ್ಬಾಲ್ ಅಭಿಮಾನಿಗಳು ರೊನಾಲ್ಡೋ ಅವರು ಪೆನಾಲ್ಟಿ ಕಿಕ್ ಹೊಡೆಯೋ ಮುನ್ನ 2 ಬಾರಿ ಬಿಸ್ಮಿಲ್ಲಾ ಅಂತ ಹೇಳಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಜೋರಾಗ್ತಾ ಇದೆ. ಬಿಸ್ಮಿಲ್ಲಾ ಅಂದರೆ ಅರೇಬಿಕ್ ಭಾಷೆಯಲ್ಲಿ ದೇವರ ಹೆಸರಲ್ಲಿ ಅಥವಾ ಅಲ್ಲಾಹುವಿನ ಹೆಸರಲ್ಲಿ ಅನ್ನೋ ಅರ್ಥ ಬರುತ್ತೆ. ಮುಸ್ಲಿಂ ಬಾಂಧವರು ಯಾವುದೇ ಶುಭ ಕಾರ್ಯ ಅಥವಾ ಕಠಿಣ ಕೆಲಸಗಳನ್ನು ಪ್ರಾರಂಭಿಸೋ ಮುನ್ನ ಈ ಪದವನ್ನು ಬಳಸ್ತಾರೆ. ಕೆಲವು ಪ್ರಮುಖ ಜಾಗತಿಕ ಮಾಧ್ಯಮಗಳು ಈ ವಿಡಿಯೋವನ್ನು ಹಂಚಿಕೊಂಡ ನಂತರ ಈ ವಿಷಯ ಇಂಟರ್ನೆಟ್ಟಲ್ಲಿ ಕಾಡ್ಗಿಚ್ಚಿನ ಹಾಗೆ ಹರಡಿತು. ರೊನಾಲ್ಡೋ ಅವರು ಕಳೆದ 3 ವರ್ಷಗಳಿಂದ ಸೌದಿ ಅರೇಬಿಯಾದ ಅಲ್ ನಾಸರ್ ಕ್ಲಬ್ ಪರವಾಗಿ ಆಡ್ತಾ ಇರೋದ್ರಿಂದ ಅಲ್ಲಿನ ಸಂಸ್ಕೃತಿ ಮತ್ತು ಅರೇಬಿಕ್ ಭಾಷೆಯ ಪ್ರಭಾವ ಅವರ ಮೇಲಾಗಿದೆ. ಆದ್ದರಿಂದನೇ ಅವರು ಒತ್ತಡದ ಸಮಯದಲ್ಲಿ ದೇವರಿಗೆ ಪ್ರಾರ್ಥಿಸ್ತಾ ಬಿಸ್ಮಿಲ್ಲಾ ಅಂತ ಹೇಳಿದ್ದಾರೆ ಅಂತ ಅನೇಕ ಅರಬ್ ಅಭಿಮಾನಿಗಳು ಅಭಿಪ್ರಾಯಪಡ್ತಿದ್ದಾರೆ. ಈ ಹಿಂದೆ ಅವರ ಸಹ ಆಟಗಾರರು ಕೂಡ ರೊನಾಲ್ಡೋ ಅವರಿಗೆ ಇಸ್ಲಾಂ ಧರ್ಮದ ಆಚರಣೆಗಳ ಬಗ್ಗೆ ಗೌರವ ಇದೆ ಮತ್ತು ಅವರು ಮೈದಾನದಲ್ಲಿ ಸೆಲೆಬ್ರೇಷನ್ ಮಾಡುವಾಗ ಸಾಷ್ಟಾಂಗ ನಮಸ್ಕಾರ ಅಂದರೆ ಸಜ್ದಾ ಮಾಡಿದ್ದನ್ನು ನೆನಪಿಸ್ಕೊಂಡಿದ್ದಾರೆ. ಆದರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಪೋರ್ಚುಗಲ್ ದೇಶದ ಅಭಿಮಾನಿಗಳು ಮತ್ತು ಅಲ್ಲಿನ ಪ್ರಮುಖ ಕ್ರೀಡಾ ವಿಶ್ಲೇಷಕರು ಇದಕ್ಕೆ ಸಂಪೂರ್ಣವಾಗಿ ವಿಭಿನ್ನವಾದ ವಿವರಣೆ ಕೊಡ್ತಾ ಇದ್ದಾರೆ. ಅವ್ರ ಪ್ರಕಾರ ರೊನಾಲ್ಡೋ ಯಾವುದೇ ಅರೇಬಿಕ್ ಪದವನ್ನು ಬಳಸಿಲ್ಲ, ಬದಲಿಗೆ ಅವರು ಪೋರ್ಚುಗೀಸ್ ಭಾಷೆಯಲ್ಲಿ ತಮ್ಮನ್ನು ತಾವೇ ಪ್ರೋತ್ಸಾಹಿಸಿಕೊಳ್ಳೋದಕ್ಕೆ ವೈಸ್ ಮಾರ್ಕರ್ ಅಂತ ಹೇಳ್ತಿದ್ದಾರೆ. ಪೋರ್ಚುಗೀಸ್ ಭಾಷೆಯಲ್ಲಿ ವೈಸ್ ಮಾರ್ಕರ್ ಅಂದರೆ ನೀನು ಖಂಡಿತ ಗೋಲ್ ಗಳಿಸ್ತೀಯಾ ಅಥವಾ ನಾನು ಗೋಲ್ ಗಳಿಸ್ತೀನಿ ಅಂತ ಅರ್ಥ. ತೀವ್ರ ಒತ್ತಡದ ಸಂದರ್ಭಗಳಲ್ಲಿ ಕ್ರೀಡಾಪಟುಗಳು ಇಂಥ ಸೈಕಾಲಜಿಕಲ್ ತಂತ್ರಗಳನ್ನು ಬಳಸಿ ತಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳೋದು ಸಾಮಾನ್ಯ. ರೊನಾಲ್ಡೋ ಅವರ ತುಟಿಗಳ ಚಲನೆ ಪೋರ್ಚುಗೀಸ್ನ ಈ ಪದಕ್ಕೂ ಹತ್ತಿರ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಈ ಬಗ್ಗೆ 2 ರೀತಿಯ ಚರ್ಚೆಗಳು ಗರಿಗೆದರಿದೆ. ಆದರೆ ಈ ವಿಡಿಯೋ ಬಗ್ಗೆ ಸ್ವತಃ ಕ್ರಿಸ್ಟಿಯಾನೋ ರೊನಾಲ್ಡೋ ಆಗಲಿ ಅಥವಾ ಅವರ ಪೋರ್ಚುಗಲ್ ತಂಡ ಆಗಲಿ ಯಾವುದೇ ಅಧಿಕೃತ ಪ್ರಕಟಣೆ ಅಥವಾ ಸ್ಪಷ್ಟನೆ ಕೊಟ್ಟಿಲ್ಲ. ಹಾಗಾಗಿ ಅವರು ನಿಜವಾಗ್ಲೂ ಏನು ಹೇಳಿದರು ಅನ್ನೋದು ಇನ್ನೂ ರಹಸ್ಯವಾಗಿ ಉಳಿದಿದೆ. ಆದಾಗ್ಯೂ ಈ ಪೆನಾಲ್ಟಿ ಕಿಕ್ಕನ್ನು ರೊನಾಲ್ಡೋ ಅತ್ಯಂತ ಅದ್ಭುತವಾಗಿ ಗೋಲಾಗಿ ಪರಿವರ್ತಿಸಿ ಪಂದ್ಯವನ್ನು 1-1 ಸಮಬಲಕ್ಕೆ ತಂದರು. ಆ ಬಳಿಕ ಪಂದ್ಯದ ಕೊನೆಯ ಕ್ಷಣದಲ್ಲಿ ಗೊಲ್ನಾಸೋ ರಾಮೋಸ್ ಬಾರಿಸಿದ ಮತ್ತೊಂದು ಗೋಲ್ನ ನೆರವಿನಿಂದ ಪೋರ್ಚುಗಲ್ ತಂಡ 2-1 ಅಂತರದಲ್ಲಿ ಜಯಗಳಿಸಿ ವಿಶ್ವಕಪ್ನ ಕ್ವಾರ್ಟರ್ ಫೈನಲ್ ಹಂತಕ್ಕೆ ಲಗ್ಗೆ ಇಟ್ಟಿದೆ. ರೊನಾಲ್ಡೋ ಅವರು ದೇವರಿಗೆ ಪ್ರಾರ್ಥಿಸಿ ಬಿಸ್ಮಿಲ್ಲಾ ಅಂದಿದ್ದೋ ಅಥವಾ ತಮ್ಮ ಭಾಷೆಯಲ್ಲಿ ತಮ್ಮನ್ನು ಪ್ರೋತ್ಸಾಹಿಸಿಕೊಂಡಿದ್ದೋ ಇದ್ರ ಬಗ್ಗೆ ಇಂಟರ್ನೆಟ್ನಲ್ಲಿ ಡಿಬೇಟ್ ಜೋರಾಗಿದೆ.